ಸರ್ ನೋಡಿ, ಸತ್ಯಮೇವ ಜಯತೆ. ನಾವು ಇದನ್ನ ಹೇಳ್ಬೇಕಂದ್ರೆ ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯ ನಂತರ ಅಂತ ನಾವು ಇವತ್ತು ಗಣನೆಗೆ ತಗೊಂಡ್ರೆ ಸ್ವಾತಂತ್ರ್ಯ ಬರಕ್ಕೆ ಯಾರು ಸರ್ ಕಾರಣ, ಯಾರು ಮುಂದಾಳತ್ವ ವಹಿಸಿದ್ರು ಅನ್ನೋದನ್ನ ನಾವು ಇವತ್ತಿನ ದಿವಸ ನೆನಪು ಮಾಡ್ಕೋಬೇಕಾಗತ್ತೆ. ಇವತ್ತಿನ ದಿವಸ ಭಾರತದಲ್ಲಿ ಇರುವ ಪ್ರತಿಯೊಬ್ಬರೂ ಸಹ ಆ ಮಹಾತ್ಮನನ್ನ ನೆನೆಸ್ಬೇಕು. ಮಹಾತ್ಮ ಗಾಂಧಿಯವರ ಮುಂದಾಳತ್ವದಲ್ಲಿ ನಮ್ಮ ಭಾರತಕ್ಕೆ ಒಂದು ಸ್ವಾತಂತ್ರ್ಯ ಬರುತ್ತೆ. ತದನಂತರ ಅವರ ಮುಂದಾಳತ್ವ ಮತ್ತೆ ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಏನು ರಚನೆ ಆಯ್ತು, ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟೋ ಯೋಜನೆಗಳನ್ನ, ಅಭಿವೃದ್ಧಿಗಳನ್ನ, ತಂತ್ರಜ್ಞಾನವನ್ನ ಅಳವಡಿಸಿ ಸಾಕಷ್ಟು ಯೋಜನೆಗಳನ್ನ ಬಡವರಿಗಾಗಿ, ಹಿಂದುಳಿದ ವರ್ಗಗಳಿಗಾಗಿ, ಮಹಿಳೆಯರಿಗಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಆರೋಗ್ಯಪರವಾಗಿ ಎಲ್ಲ ಯೋಜನೆಗಳನ್ನ ತರ್ತಾರೆ. ಮೊದಲನೇದಾಗಿ ಆರೋಗ್ಯ ಭದ್ರತಾ ಕಾಯ್ದೆಯನ್ನ ತರ್ತಾರೆ. ಈಗ ನೆರಗಾಯಿ ಯೋಜನೆ ಏನಿದೆ, ಈ ನೆರಗಾಯಿ ಯೋಜನೆಯನ್ನ ಹಳ್ಳಿಗಾಡು ಪ್ರದೇಶಗಳಲ್ಲಿ ಪ್ರಮುಖವಾಗಿ ವಲಸೆ ಹೋಗ್ತಿದ್ರು ಸರ್. ಅವತ್ತು ಪಟ್ಟಣ ಪ್ರದೇಶಗಳಿಗೆ ಅಥವಾ ಬೇರೆ ಕಡೆ ವಲಸೆ ಹೋಗಿ ಅವತ್ತಿನ ದಿವಸ, ಯಾಕಂದ್ರೆ ಅಲ್ಲಿ ಸಂಪಾದನೆ ಯಾವಾಗಿಲ್ಲ, ಅವತ್ತಿನ ದಿವಸ ಅವತ್ತು ಜೀವನ ಮಟ್ಟವನ್ನ ಸುಧಾರಿಸಲು ಒಂದು ರೀತಿಯಲ್ಲಿ ಅನ್ನಕ್ಕಾಗಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಭಾರತ ಅವತ್ತು ಹಳ್ಳಿಗಳ ದೇಶ ಆಗಿತ್ತು. ಆ ಹಳ್ಳಿಗಳ ದೇಶ ಆಗಿದ್ದಾಗ ಒಪ್ಪತ್ತಿನ ಊಟಕ್ಕೂ ಸಹ ಕಷ್ಟ ಇದ್ದಂತಹ ಪರಿಸ್ಥಿತಿಗಳು ಎಲ್ಲರಿಗೂ ಅಲ್ಲ, ಕೆಲವು ಅಂದ್ರೆ ಒಂದು ಬಡತನ ರೇಖೆಗಿಂತ ಇದ್ದಂತಹ ಜನರಿಗೆ ಒಪ್ಪತ್ತಿನ ಊಟಕ್ಕೂ ಕಷ್ಟ ಇತ್ತು. ಅವತ್ತಿನ ದಿವಸ ತಮ್ಮ ಉದ್ಯೋಗವನ್ನ ಅರಸಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇದ್ರು. ಅಂತಹ ಸಮಯದಲ್ಲಿ ಈ ನರೇಗಾ ಯೋಜನೆಯನ್ನ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೆ ತರ್ತಾರೆ. ಅದಕ್ಕೆ 365 ದಿನಗಳಲ್ಲಿ 100 ದಿನಗಳ ಕಾಲ ಸರ್ಕಾರದಿಂದ ಈ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡಿ ಅವರಿಗೆ ಉದ್ಯೋಗವನ್ನ ಕೊಟ್ಟು ಹೊಟ್ಟೆ ಭರಿಸುವ ನಿಟ್ಟಿನಲ್ಲಿ ಅವತ್ತಿನ ದಿವಸ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನ ಮಾಡುತ್ತೆ. ಇಂತಹ ಯೋಜನೆಯನ್ನ ಇವತ್ತು ಹೆಸರು ಬದಲಿಸುವ ಮೂಲಕ, ಅದಲ್ಲದೆ ನೋಡಿ ಅಲ್ಲಿ ಇನ್ನೂ ಒಂದು ಮಾಡಿದ್ದಾರೆ ಅವರು, ಇದನ್ನು ಸಹ ನಾವು ಗಮನಿಸಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವತ್ತಿನ ದಿವಸ 90% ಕೇಂದ್ರ ಸರ್ಕಾರ ಕೊಡ್ಬೇಕಿತ್ತು, ಮಿಕ್ಕಿದ್ದು ರಾಜ್ಯ ಸರ್ಕಾರ ಕೊಡ್ಬೇಕಿತ್ತು 10%. ಆದ್ರೆ ಅದರಲ್ಲೂ ಚೇಂಜ್ ಮಾಡಿದರೆ ಇವತ್ತಿನ ದಿವಸ 40% ರಾಜ್ಯ ಸರ್ಕಾರ ಕೊಡ್ಬೇಕಾಗಿ ಬಂದಿದೆ, 60% ಮಾತ್ರ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅಂದ್ರೆ ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕ್ತಾ ಇದ್ದಾರೆ. ಅದಲ್ಲದೆ ಕೆಲವೊಂದು ಷರತ್ತುಗಳನ್ನ ಸಹ ಅದರಲ್ಲಿ ಅಳವಡಿಸಿದ್ದಾರೆ. ಇದರಿಂದ ಬಡವರಿಗೆ ಉದ್ಯೋಗ ಎಲ್ಲಿ ಸಿಗುತ್ತೆ? ಈಗಾಗಲೇ ನೋಡ್ಬೇಕು, ನಮಗೆ ತೆರಿಗೆ ನಮ್ಮ ಹಕ್ಕು ಅಂತ ನಾವು ಎಷ್ಟು ಹೋರಾಟ ಮಾಡಿದ್ರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ತೆರಿಗೆಯನ್ನು ಕೊಡ್ತಾ ಇಲ್ಲ. ಇವತ್ತಿನ ದಿವಸ ಈ ಉದ್ಯೋಗ ಖಾತ್ರಿಗಳು ಏನು ಬಡವರಿಗೆ ಕೊಡ್ತಿದ್ದಂತಹ ದುಡ್ಡನ್ನು ಸಹ 30% ಕಡಿತ ಮಾಡಿದ್ದಾರೆ. ಇದೆಲ್ಲದನ್ನು ಗಮನಿಸಿದೆ. ಇದಲ್ಲದೆ ಇನ್ನೊಂದು ಯೋಜನೆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯನ್ನ 1938ರಲ್ಲಿ ನಮ್ಮ ದೇಶದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ 1938ರಲ್ಲಿ ಮೊದಲ ಪ್ರಧಾನಿಗಳಾದ ನೆಹರೂರವರು ಒಂದು ಅಸೋಸಿಯೇಟ್ ಜರ್ನಲ್ ಲಿಮಿಟೆಡ್ ಒಂದು ಕಂಪನಿಯ ಮುಖಾಂತರ ಏನು ಅವತ್ತಿನ ಸ್ವಾತಂತ್ರ್ಯ ಚಳವಳಿಗೆ ಉಪಯೋಗವಾಗುವಂತ ಹಾಗೆ ಒಂದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ 5,000 ಜನಗಳನ್ನ ಸೇರಿಸಿ ಆ ಪತ್ರಿಕೆಯ ಷೇರುಗಳನ್ನ ಮಾಡ್ತಾರೆ. ಆ ಷೇರುಗಳು ನಷ್ಟ ಹೊಂದಿದಾಗ ಅದನ್ನ ಯಂಗ್ ಇಂಡಿಯಾ ಕಂಪನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಟ್ರಾನ್ಸ್ಫರ್ ಮಾಡಿದಾಗ ಆ ಒಂದು ಇದರಲ್ಲಿ ಒಂದು ಅಷ್ಟು ಜನ ಇದ್ದಾರೆ, ಅದರಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಂತಾನೆ ಪ್ರಮುಖವಾಗಿ ಹೇಳ್ತಾರೆ. ಇಲ್ಲ, ಅದನ್ನು ಬಿಟ್ಟು ಸಾಕಷ್ಟು ಜನರು ಅದರಲ್ಲಿ ಇರ್ತಾರೆ. ಆದ್ರೆ ಅದರಲ್ಲಿ ಇವರು ಸಹ ನಿರ್ದೇಶಕರಾಗಿರುವುದರಿಂದ ಇವರ ಹೆಸರನ್ನೇ ತಂದು ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಒಂದು ಕಂಪ್ಲೇಂಟ್, ಅದು ವೈಯಕ್ತಿಕವಾಗಿ ಕೊಟ್ಟಂತಹ ಕಂಪ್ಲೇಂಟ್, ಆದ್ರೆ ಅದನ್ನೇ ಇಡಿ ಅವರು ಅದನ್ನ ದುರುಪಯೋಗ ಮಾಡಿಕೊಂಡು ಅವರ ಮೇಲೆ ಒಂದು ಕೇಸನ್ನ ದಾಖಲೆ ಮಾಡ್ತಾರೆ. ಸೊ ಇವತ್ತಿನ ದಿವಸ ಕೋರ್ಟ್ ಅಲ್ಲಿ ವಜಾ ಆಗಿದೆ. ಅದು ಸತ್ಯಕ್ಕೆ ಸಂದ ಜಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸತ್ಯಮೇವ ಜಯತೆ.